ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 32 ಸೈಜ್ ಬ್ಲೌಸ್ ಕಟ್ಟಿಂಗ್ ನ ತೋರಿಸ್ತಾ ಇದ್ದೀನಿ. ತುಂಬಾ ದಿವಸದಿಂದನೇ ಈ ವಿಡಿಯೋ ಮಾಡಬೇಕಿತ್ತು ನಾನು, ಬಟ್ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು 32 ಸೈಜ್ ಬ್ಲೌಸ್ ಕಟ್ಟಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಫ್ರಂಟು ಬ್ಯಾಕು ಸ್ಲೀವು ಈ ತರ ಪಾರ್ಟ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು, ಹಾಗೆ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ಕೇಳ್ತಾ ಇದ್ದೀರಾ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ಸ್ಲೀವ್ ಫ್ರಂಟು ಬ್ಯಾಕು ಸ್ಲೀವ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು, ಹಾಗೆ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇರ್ತೀನಿ. ಹಾಗೆ ತುಂಬಾ ಜನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನನ್ನ ವಿಡಿಯೋ ಕೂಡ ತುಂಬಾ ಜನ ಇಷ್ಟ ಪಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇನ್ ಕೇಸ್ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅರ್ಥ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವಾಗ ನಾನು 32 ಸೈಜ್ ಬ್ಲೌಸ್ ಕಟ್ಟಿಂಗ್ ನ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ನಿಮ್ಗೇನಾದ್ರೂ ನಾನು ಹೇಳ್ಕೊಟ್ಟಿದ್ರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ತರ ಬ್ಲೌಸ್ ಪೀಸ್ ಇರುತ್ತಲ್ವಾ, ಇದನ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ದೇಹದ ಸುತ್ತಳತೆ ತಗೊಳ್ಳೋದಕ್ಕೆ ನೋಡಿ, ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಇವಾಗ ನಿಮ್ದು ಯಾವ್ದಾದ್ರು 32 ಸೈಜ್ ಬ್ಲೌಸ್ ಇತ್ತು ಅಂತ ಅಂದ್ರೆ ಉಪ್ಪಟ್ಟಿಯಿಂದ ಮೆಜರ್ಮೆಂಟ್ ತಗೊಳ್ಳಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಉಪ್ಪಟ್ಟಿಯಿಂದ ಅಂತಂದ್ರೆ ಇಲ್ಲಿ ಫಸ್ಟ್ನೇ ಸ್ಟಿಚ್ ಇರುತ್ತಲ್ವಾ, ಇಲ್ಲಿಂದ ಈ ಉಪ್ಪಟ್ಟಿಗೆ ಎಷ್ಟಿರುತ್ತೆ ಈ ತರ ಎಳ್ಕೊಂಡು ನೋಡ್ಬೇಕು ನೀವು. ನೋಡಿ ಈ ತರ ನೋಡಿ, ಆ ತರ ಎಳ್ಕೊಂಡು ಎಷ್ಟಿದೆ ಮೆಜರ್ಮೆಂಟ್ ನೋಡಿದ್ಮೇಲೆ 2 ಇಂಚ್ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ರೆಡಿ ಬ್ಲೌಸ್ ಇಲ್ಲಪ್ಪ, 32 ಇಂಚಸ್ ಬ್ಲೌಸ್ ಕಟ್ ಮಾಡ್ಬೇಕು ಹಾಗೆ ಅಂತ ಅನ್ನೋದಾದ್ರೆ ಫಸ್ಟ್ ನೀವು 32 ಇಂಚ್ ನ ನೀವು 4ರಿಂದ ಡಿವೈಡೆಡ್ ಮಾಡ್ಬೇಕು. 32 ನ 4ರಿಂದ ಡಿವೈಡೆಡ್ ಮಾಡಿದ್ರೆ 8 ಇಂಚ್ ಬರುತ್ತೆ. ಸೊ ಅದಕ್ಕೆ ನೀವು 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗುತ್ತೆ. 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 10 ಬರುತ್ತೆ. ಸೊ ಅವಾಗ ಈ ಫೋಲ್ಡಿಂಗ್ ನ ನೀವು 10 ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ 10.5 ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. 10 ಇಲ್ಲಾಂದ್ರೆ 10.5 ಇಂಚಸ್ಗೂ ನೀವು ಫೋಲ್ಡ್ ಮಾಡ್ಕೊಳ್ಬಹುದು. ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ. ಸೊ ಈಗ ನೀವು ಡಿವೈಡೆಡ್ ಮಾಡ್ಲಿಲ್ಲ, ನಿಮ್ದು ರೆಡಿ ಬ್ಲೌಸ್ ಇತ್ತು ಅಂತಂದ್ರೆ ನಿಮ್ ಮುಕ್ಪಟ್ಟಿಯಿಂದ ಎಷ್ಟಿರುತ್ತೆ ಸೈಜು ಅದಕ್ಕೆ ನೀವು 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ನಾನು 32ನ 4ರಿಂದ ಡಿವೈಡೆಡ್ ಮಾಡಿ 8 ಇಂಚ್ ಆಗುತ್ತೆ. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 10 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕ್ಲಾತ್ನ ಈ ತರ ಇಟ್ಕೊಂಡು ಕರೆಕ್ಟಾಗಿ ಸಮವಾಗಿ ಈ ತರ ಫೋಲ್ಡ್ ಮಾಡಿ ಈ ತರ ಹಾಕೊಳ್ಬೇಕು ನೀವು. ನೋಡಿ ಇವಾಗ ನಿಮ್ಗೆ ಬ್ಲೌಸ್ ಲೆಂತ್ಗೆ ನೀವು ತುಂಬಾ ಶಾರ್ಟ್ ಇರ್ತೀರಾ ಅನ್ನೋದಾದ್ರೆ, ಕುಳ್ಳಿಗಿರ್ತೀರಾ ಅನ್ನೋದಾದ್ರೆ 14 ಇಂಚ್ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನೀವು ನಾರ್ಮಲ್ ಇರ್ತೀರಾ, ನಾರ್ಮಲ್ ಲೆಂತ್ ಬೇಕು ಅಂತ 15 ಇಂಚ್ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ಳಿ. ನೋಡಿ ಈ ತರ 15 ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ. ನೋಡಿ ಇವಾಗ ನಿಮ್ಮ ಶೋಲ್ಡರ್ ವಿಡ್ತ್ಗೆ ಇಲ್ಲಿಂದ ಇಲ್ಲಿಗೆ 5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆರ್ಮೋಲು ನೀವು ಇಲ್ಲಿಂದ ಇಲ್ಲಿಗೆ 5.5 ಇಂಚಸ್ನ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ಳಿ. ಈ ಕಡೆ ಕೂಡ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿ ನೀವು ನೆಕ್ ವಿಡ್ತ್ನ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ನೆಕ್ ವಿಡ್ತ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಶೋಲ್ಡರು 5 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ 5.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಡೀಪು ನಿಮಗೆ ನಾರ್ಮಲ್ ಆಗಿ 6.5 ಇಂಚಸ್ ಇರುತ್ತೆ. ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ನ ಲೈನ್ ಹಾಕೊಳ್ಳಿ. 2 ಇಂಚಿಗೆ ಇಲ್ಲಿಗೊಂದು ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡು ರೌಂಡ್ ಶೇಪ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡ್ ಶೇಪ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪಿಗೆ ಮೊದಲು ನೀವು 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಡೌನ್ ಬಂದು 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಮತ್ತೆ ಈ ಶೇಪ್ನ ಅಷ್ಟೇ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈ ಥರ ಆರ್ಮೋಲ್ ಮತ್ತು ಫ್ರಂಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲೇನು ಫೋಲ್ಡ್ ಆಗಿರೋ ಕ್ಲಾತ್ ಇದೆಯಲ್ಲ ಅದನ್ನು ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇನು ಲೈನ್ ಹಾಕೊಂಡಿದ್ದೀರಾ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ನೋಡಿ ಕ್ರಾಸ್ ಬೆಲ್ಟ್ಗೆ ಇಲ್ಲಿಂದ ಈ ಲೈನ್ ಹಾಕೊಂಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಬೇಕು.
ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಇರುತ್ತೆ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟು ಸೈಜು. ಇಲ್ಲಿಗೆ 3 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಇಲ್ಲೇನು ಲೈನ್ ಹಾಕೊಂಡಿರ್ತೀರಾ ಇದ್ರ ಸೆಂಟ್ರಲ್ಲೇ ಬಂದು ಇಲ್ಲಿ ನೀವು ಈ ಲೈನಿಂದ ಇಲ್ಲಿಗೆ 2.25 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಶೇಪ್ನ ತಕ್ಕೊಳ್ಳಿ. ನೋಡಿ ಈ ಥರ ಕ್ರಾಸ್ ಬೆಲ್ಟ್ ಶೇಪ್ನ ತಕ್ಕೊಳ್ಳಿ. ನೋಡಿ ಕ್ರಾಸ್ ಬೆಲ್ಟ್ ಇದು ಫ್ರಂಟ್ ನೆಕ್ಕು ಹಾಗೆ ಆರ್ಮೋಲು ಇಷ್ಟೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇದು ಹೇಗೆ ಕಟ್ ಮಾಡೋದು ತೋರಿಸ್ತೀನಿ. ಫಸ್ಟ್ ನೀವು ಇಲ್ಲಿ ಲೈನ್ ಡ್ರಾ ಮಾಡ್ಕೊಂಡಿದ್ರಲ್ಲ ಅದನ್ನ ನೀವು ಕಟ್ ಮಾಡ್ಕೊಂಬಿಡಿ ಪೀಸ್ನ. ಇದಾದ್ಮೇಲೆ ನೀವು ಈ ತರ ಒಂದೇ ಒಂದು ಬಟ್ಟೆ ಎತ್ಕೊಂಡ್ಬಿಟ್ಟು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಆದಮೇಲೆ ಈ ಫ್ರಂಟ್ನ ಕಟ್ ಮಾಡೋದಕ್ಕೆ ಈ ಥರ ಒಂದೇ ಒಂದು ಕ್ಲಾತ್ನೇ ಎತ್ಕೊಂಡು ನೀವೇನು ಶೇಪ್ ತಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲೈನ್ ಡ್ರಾ ಮಾಡ್ಕೊಂಡಿರ್ತೀರಲ್ಲ ಅಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ಟಿಂಗ್ ಆದಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡು ಈ ಆರ್ಮೋಲ್ ಏನಿರುತ್ತೆ ಅದನ್ನು ಅಷ್ಟು ಈ ಥರ ಫುಲ್ ಕ್ಲಾತ್ನ ಎತ್ಕೊಂಡ್ಬಿಟ್ಟು ಈ ಫಸ್ಟ್ ಲೈನ್ ಏನಿರುತ್ತೆ ಅದನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನು ಅಟ್ಯಾಚ್ ಆಗಿದೆಯಲ್ಲ ಈ ಕ್ಲಾತ್ನು ಕೂಡ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೀವು ಎಲ್ಲ ಕಡೆ ಕೂಡ ಈಕ್ವಲ್ ಆಗಿರಬೇಕು ಅದನ್ನು ನೋಡಿ ಕಟ್ ಮಾಡ್ಕೊಳ್ಬೇಕು. ನೀವು ಇಲ್ಲೂ ಅಷ್ಟೇ ಈಕ್ವಲ್ ಆಗಿರಬೇಕು ಆ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಫ್ರಂಟಲ್ಲಿ ನೀವು ಇವಾಗ ನೆಕ್ಸ್ಟ್ ಈ ಲೈನ್ ಏನಿದೆ ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಎಲ್ಲ ಕಡೆ ಕೂಡ ಈಕ್ವಲ್ ಇರಬೇಕು ಆ ಥರ ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫಸ್ಟ್ ನೀವು ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರಂಟ್ ಆಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಇವಾಗ ಈ ಕಟ್ ಮಾಡಿರೋ ಪೀಸ್ ಏನಿರುತ್ತೆ ಅದನ್ನ ತಗೊಂಡು ನೀವು ಇಲ್ಲಿ ಏನು 2 ಇಂಚಸ್ ತಗೊಂಡಿದ್ರಿ ಮಾರ್ಕ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾರ್ಕ್ ಆಗಿರುತ್ತೆ ಬಟ್ ಮಾರ್ಕ್ ಮಾಡ್ಕೊಂಡಿರಿ. ಕಟ್ ಮಾಡಿರೋದು ಕರೆಕ್ಟಾಗಿ ಮಾಡಿರ್ತೀರಲ್ವಾ ಸೊ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನೀವು ಡೀಪು ಲೆಂತ್ ಎಷ್ಟು ಇಟ್ಕೊತೀರಾ ನೋಡಿಬಿಟ್ಟು ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ 9 ಇಲ್ಲ 9:15ವರೆಗೂ ಇರುತ್ತೆ. ನಾನು 9:15ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು 2 ಇಂಚ್ನ ತಗೊಂಡಿದ್ರಿ ಅಲ್ವಾ ಇಲ್ಲಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ 2 ಇಂಚ್ ತಗೊಂಡು ಇಲ್ಲಿ 2.5 ಯಾಕೆ ಅಂತಂದ್ರೆ ನಿಮಗೆ ರೌಂಡ್ ಶೇಪ್ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಕರೆಕ್ಟಾಗೂ ಕೂಡ ಬರುತ್ತೆ. ನೆಕ್ಸ್ಟ್ ಈ ಥರ ಹಾಕೊಂಡ್ಮೇಲೆ ಇಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ಥರ ಆದಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲೈನ್ ಏನಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕು. ನಾನು ಇಲ್ಲಿ ರೌಂಡ್ ಶೇಪ್ ಏನು ತೆಗ್ದಿದ್ದೀನಿ ಅದು ನಿಮಗೆ ಇನ್ನೂ ಜಾಸ್ತಿ ಬ್ರಾಡಾಗಿ ಹಾಕೊಳ್ತೀರಾ ಅಗಲಾಗಿ ಹಾಕೋತೀರಾ ಅಂತಂದರೆ ನೀವು ಈ ಲೈನ್ ಏನು ಹಾಕೊಂಡಿರ್ತೀರಾ ಅದರಿಂದ ಮೇಲೆ ಬಂದು ನೀವು ರೌಂಡ್ ಶೇಪ್ ತಗೊಂಡು ಕಟ್ಟಿಂಗ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಚಿಕ್ಕದಾಗಿರೋ ಅಂಥ ರೌಂಡ್ ಶೇಪ್ನ ತೋರಿಸಿದ್ದೀನಿ. ಸೊ ಹಾಗಾಗಿ ಒಳಗಡೆನೆ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬ್ಯಾಕು, ಇದು ಫ್ರಂಟು,
ಇದು ಕ್ರಾಸ್ ಬೆಲ್ಟ್ ನೋಡಿ. ಇಷ್ಟು 32 ಸೈಜ್ದು ಬ್ಲೌಸ್ ಕಟ್ಟಿಂಗ್ ತೋರಿಸಿದೀನಿ. ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟಿಂಗು ಹಾಗೆ ಫ್ರಂಟ್ ಅಲ್ಲಿ ಟಕ್ಸ್ ಹಿಡಿಯೋದಕ್ಕೆ ಯಾವ ರೀತಿ ಮಾರ್ಕಿಂಗ್ ಮಾಡೋದು, ಹಾಗೆ ಕ್ರಾಸ್ ಬೆಲ್ಟ್ ಇನ್ನೂ 2 ಪಟ್ಟಿ ಬೇಕಾಗಿರುತ್ತೆ, ಅದನ್ನೆಲ್ಲ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಸ್ಲೀವ್ ಕಟ್ಟಿಂಗ್ ಅಲ್ಲಿ ತುಂಬಾ ಈಸಿಯಾಗಿ ಕಟ್ ಮಾಡುವಂತ ಒಂದು ಟ್ರಿಕ್ಸ್ ನ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರಂಟ್ ಟು ಬ್ಯಾಕ್ ಯಾವ ರೀತಿ ಉಲ್ಟಾ ಆಗದೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಆ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.